ಪ್ರಸಾದ ನಮ್ಮ ಮನೆಯಲ್ಲಿ ಯಾವ ಹಬ್ಬವಾದರೂ ಒಂದು ಉತ್ಸವವಾಗಿ ನಡೀತಾ ಇತ್ತು. ಅದಕ್ಕೆ ಕಾರಣ ಪ್ರಸಾದನ ಮೂವರು ಸೊಸೆಯರು. ಅವರು ಬಂದ ಮೇಲೆ ಪ್ರಸಾದ ನಮ್ಮನೆ ವರ್ಣಮಯವಾಗಿ ಬದಲಾಗಿರುತ್ತದೆ. ಅನಾಮಿಕಳ ಬರುವಿನಿಂದ ಮನೆ ಒಪ್ಪವರ್ಣವಾಗಿದ್ದರೆ ಅವನಿ ಬರುವಿನಿಂದ ಫ್ಯಾಷನ್ ಬರುತ್ತದೆ. ಅಂಜಲಿ ಬರುವಿನಿಂದ ತುಂಟತನ ಜೊತೆಯಾಗುತ್ತದೆ. ಹೋಳಿಯ ಬೆಳಗ್ಗೆ ಅನಾಮಿಕಳ ಹಡಾಬಿಡಿ ನೋಡ್ತಾ ಇದ್ರೆ ಹಬ್ಬ ಬಂದ ಹಾಗೆ ಅನಿಸ್ತಾ ಇರ್ತದೆ. ಪ್ರತಿದಿನವೂ ಬೆಳಗಿನ ಜಾವವೇ ಮನೆ ಕೆಲಸ ಶುರು ಮಾಡುತ್ತಾಳೆ ಅನಾಮಿಕಾ. ಅಮ್ಮ ಅನಾಮಿಕಾ, ಇನ್ನು ಬೆಳಗಾಗಿಲ್ವೇ? ಆಗ್ಲೇ ಬಾಗಿಲು ಕೆಲಸ ಆಗೋಯ್ತಾ ತಾಯಿ? ಈ ದಿನ ಬಣ್ಣದ ಹಬ್ಬ ಅಲ್ವತ್ತೆ? ನಮ್ಮ ಬಾಗಿಲು ನೋಡಿ ಊರ್ನವರೆಲ್ಲ ಸಂತೋಷ ಪಡ್ಬೇಕು ಅಂತ ದೊಡ್ಡ ರಂಗೋಲಿ ಹಾಕಿ ಎಲ್ಲ ಬಣ್ಣಗಳು ಹಾಕಿದ್ದೀನಿ. ತಗೊಳ್ಳಿ, ಈಗಲೇ ಮಾವಯ್ಯನಿಗೆ ಇಷ್ಟವಾದ ಶುಂಠಿ ಟೀ ಮಾಡಿಟ್ಟಿದ್ದೀನಿ. ಅಮ್ಮ ಅನಾಮಿಕಾ, ಮನೆ ಕೆಲಸದಲ್ಲಿ ನಿಂಗೆ ಎಷ್ಟಮ್ಮ ಶ್ರದ್ಧೆ? ನಿನ್ನ ಕೈ ಟೀ ಕುಡಿಯದೆ ನನ್ನ ದಿನ ಶುರುವಾಗೋದಿಲ್ಲ. ನೋಡು ಶಾರದಾ, ನಮ್ ಸೊಸೆನ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾಳೆ. ಹೌದು, ನಮ್ಮ ಚಿಕ್ಕ ಸೊಸೆರು ಏನ್ ಮಾಡ್ತಾ ಇದ್ದಾರೆ? ಅವನೇನೋ ಬಣ್ಣ ಬಿದ್ರೆ ಚರ್ಮ ಹಾಳಾಗತ್ತೆ ಅಂತ ಮುಖಕ್ಕೆ 10 ತರದ ಕ್ರೀಮ್ ಬಳ್ಕೊಂಡು ಲೇಟ್ ಆಗಿ ಮಲಗಿದಾಳೆ. ಇನ್ನು ಅಂಜಲಿ ಅಂತೂ ರಾತ್ರಿ ಎಲ್ಲ ಫೋನ್ ಅಲ್ಲಿ ಟ್ರೆಂಡಿಂಗ್ ಹೋಳಿ ಸಾಂಗ್ಸ್ ನ ಹುಡುಕ್ತಾನೇ ಇದ್ಲು. ಇನ್ನು ಅವ್ರೀಗ ಹೇಳ್ತಾರ, ಅವ್ರು ನೀನು ಅನ್ಬೇಡಿ ಅತ್ತೆ, ಈ ಮಧ್ಯೆ ಅವರು ಕೂಡ ಅವಾಗವಾಗ ಬೆಳಿಗ್ಗೆನೆ ಎದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವನಿ ತನ್ನ ಸ್ಕಿನ್ ಕೇರ್ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾಳೆ. ಅಂಜಲಿ ನಮ್ಮನೆ ಹೋಳಿನ ಲೋಕಕ್ಕೆ ತೋರಿಸ್ಬೇಕು ಅಂತ ಕಷ್ಟಪಡ್ತಾ ಇದ್ದಾಳೆ. ಅವರು ನಿದ್ರೆಯಿಂದ ಎಳ್ದಿದ್ರೆ ಸ್ವಲ್ಪ ಹೊತ್ತಿನ ಮೇಲೆ ನಾನೇ ಹೋಗಿ ಅವ್ರನ್ನ ನಿದ್ರೆಯಿಂದ ಎಬ್ಬಿಸ್ತೀನಿ ಅತ್ತೆ. ಎಷ್ಟು ಹೊತ್ತಿಗೋ ಅವನಿ ಅಂಜಲಿ ನಿದ್ರೆಯಿಂದ ಎಳದೆ ಇದ್ದಿದ್ದರಿಂದ ಅನಾಮಿಕಾ ಹೋಗಿ ಅವನಿ ರೂಮಿನ ಬಾಗಿಲು ತೊಡ್ತಾಳೆ. ಅವನಿ ಮುಖಕ್ಕೆ ವಿಚಿತ್ರವಾಗ ಹಸಿರು ಬಣ್ಣದ ಪ್ಯಾಕ್ ಹಾಕೊಂಡಿರ್ತಾಳೆ. ಅಕ್ಕ ಪ್ಲೀಸ್, ನನ್ನ ರೂಮಿಗೆ ಯಾರು ಬಣ್ಣದಿಂದ ಬರಬೇಡಿ. ನಾನು ಆಲ್ರೆಡಿ ಬಾಡಿಗೆ ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆ, ಫೇಸ್ಗೆ ಪ್ರೊಟೆಕ್ಟಿವ್ ಸೆರಮ್ ಹಚ್ಕೊಂಡಿದ್ದೀನಿ. ಆ ಕೆಮಿಕಲ್ಸ್ ಬಣ್ಣಗಳು ನನ್ನ ಸ್ಕಿನ್ ಬ್ಯಾರಿಯರ್ನ ಹಾಳು ಮಾಡುತ್ತೆ. ಅವನಿ ಮತ್ತಿಷ್ಟೊಂದು ಭಯವಾದ್ರೆ ಹೇಗೆ? ನಮ್ಮ ಮಾವಯ್ಯ ಮನೆಯಲ್ಲಿಯೇ ಮುತ್ತಕದ ಹೂವಿನಿಂದ ತಯಾರು ಮಾಡಿದ ಸಹಜವಾದ ಬಣ್ಣಗಳಿವೆ. ಅದು ನಿನ್ನ ಚರ್ಮಕ್ಕೆ ಮೆರುಗು ಕೊಡುತ್ತೆ ಹೊರತು ಹಾನಿ ಮಾಡಲ್ಲ. ಬಾ, ಮೊದಲು ಆ ಪ್ಯಾಕ್ನ ತೊಳೆದು ಬಾ. ಹಾಗೆಂದು ಅನಾಮಿಕಾ ಅಂಜಲಿ ರೂಮ್ಗೆ ಹೋಗುತ್ತಾಳೆ. ಆಗಲೇ ಅಂಜಲಿ ಏನೋ ಡ್ಯಾನ್ಸ್ ಮೂವ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಅಕ್ಕ ಹ್ಯಾಪಿ ಹೋಲಿ. ನೋಡು, ನಾನು ಈ ದಿನ ಬಲಂ ಪಿಚ್ಕಾರಿ ಹಾಡಿಗೆ ಒಂದು ಸ್ಪೆಷಲ್ ವರ್ಷನ್ ನ ಪ್ಲಾನ್ ಮಾಡಿದ್ದೀನಿ. ನೀನು ನಾನು ಅವನಿ ಅಕ್ಕ ಸೇರಿ ಸ್ಟೆಪ್ಗಳು ಹಾಕ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಇದು ಧೂಳೆಬ್ಬಿಸ್ಬೇಕು. ಅಂಜಲಿ, ಅತ್ತೆ ನಮಗಾಗಿ ಪ್ರಸಾದ ರೆಡಿ ಮಾಡ್ತಾ ಇದ್ದಾರೆ, ಸ್ನಾನ ಮಾಡ್ಬಿಟ್ಟು ಬಾ. ಮೊದ್ಲು ನಾವು ಪೂಜೆ ಮಾಡ್ಬೇಕು. ಪೂಜೆ ಆದ ಮೇಲೆ ನಾವು ಎಷ್ಟು ಗಲಾಟೆ ಮಾಡಿದ್ರು ಯಾರೋ ಏನು ಕೇಳಲ್ಲ. ಸ್ವಲ್ಪ ಹೊತ್ತಿಗೆ ಹಾಲ್ನಲ್ಲಿ ಎಲ್ಲರೂ ಊಟದ ಟೇಬಲ್ ಹತ್ರ ಕೂತಿರುತ್ತಾರೆ. ರಮೇಶ್, ಸುರೇಶ್, ಅರುಣ್ ಹೋಳಿಗಾಗಿ ಬೆಳ್ಳನಿಯ ಪೈಜಾಮ ಜುಬ್ಬ ಹಾಕಿಕೊಂಡು ತಯಾರಾಗಿ ಕೂತಿರ್ತಾರೆ. ಅಪ್ಪ, ಈ ದಿನ ನಮ್ಮ ಊರವ್ರನ್ನೆಲ್ಲರಿಗೂ ನಮ್ಮ ಮನೆನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬೇಕು. ನಮ್ಮ ಮನೆ ಹತ್ರ ಹೋಳಿ ಆಡೋದಕ್ಕೆ ಬನ್ನಿ ಅಂತ ನಾನು ಎಲ್ರಿಗೂ ಫೋನ್ ಮಾಡಿದ್ದೀನಿ. ಅವನಿ, ಹೋಳಿಗಾಗಿ ನೀನು ಬಹಳ ಪ್ರಿಪೇರ್ ಆಗಿದೆಯಲ್ಲ. ಇನ್ನು ಯಾರು ನಿನಗೆ ಬಣ್ಣ ಹಾಕಿದ್ರು ನಿಂಗೆ ಭಯಪಡ್ಬೇಕಾದ ಅಗತ್ಯವಿಲ್ಲ. ಆದ್ರೆ ಎಲ್ರು ನಿನ್ ಮೇಕಪ್ ನೋಡಿದ್ರೆ ಭಯಪಡ್ತಾರೆ. ನನ್ನ ಮೇಕಪ್ ನೋಡಿದ್ರೆ ನಿಂಗೆ ನಗು ಬರುತ್ತಾ ಸುರೇಶ್? ಕಲರ್ಸ್ ಇಂದ ನನ್ನ ಸ್ಕಿನ್ ಡ್ಯಾಮೇಜ್ ಆದ್ರೆ ನಾಳೆ ನೀನೇ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋಗ್ಬೇಕು. ಅನಾಮಿಕಾ ಅಕ್ಕ, ನಂಗೊಂದು ಡಾರ್ಕ್ ಕಲರ್ ಹಳೆ ಸೀರೆ ಕೊಡ್ತೀಯಾ? ಬಣ್ಣ ಬಿದ್ರೆ ನನ್ನ ಹೊಸ ಡ್ರೆಸ್ ಹಾಳಾಗ್ಬಾರ್ದಲ್ವಾ? ಹೋಳ್ ಸೀರೆ ಏನಕ್ಕ, ಈ ದಿನ ನಾವು ವೈಟ್ ಡ್ರೆಸ್ ಹಾಕೋಬೇಕು ಹೊರತು ಆಗಲೇ ಅಲ್ವಾ ನಮ್ಮ ಡ್ರೆಸ್ ಮೇಲೆ ಬಣ್ಣಗಳು ಹೈಲೈಟ್ ಆಗುತ್ತೆ. ಅದಕ್ಕೆ ನಾನು ಅರುಣ್ಗೆ ವೈಟ್ ಕುರ್ತಾನೆ ತಂದಿದ್ದೀನಿ. ಬಣ್ಣ ಸುರಿದ್ರೆ ನನಗೇನು ಅಭ್ಯಂತರವಿಲ್ಲ ಅಂಜಲಿ, ಆದ್ರೆ ಹೋಗುವಾಗ ಫೋನ್ ಹತ್ರ ನಿನ್ನ ಹತ್ರ ಇಟ್ಕೋಬೇಡ. ನಿನ್ನೆ ಹಾಗೆ ನೀನು ನನ್ನ ಫೋನ್ನ ನೀರ್ ಬಕೆಟ್ ಅಲ್ಲಿ ಹಾಕಿದ್ಯಾ? ಅದು ಆಕ್ಸಿಡೆಂಟ್ ಆಗಿ ನಡೀತು ಅರುಣ್. ಮೊನ್ನೆನೆ ನನ್ನ ಫೋನಿಗೆ ವಾಟರ್ ಪ್ರೂಫ್ ಕವರ್ ಕೂಡ ಹಾಕಿದ್ದೀನಿ. ಡೋಂಟ್ ವರಿ. ಸರಿ ಅಮ್ಮ, ಇನ್ನು ಮಾತು ನಿಲ್ಸಿ. ಅನಾಮಿಕಾ, ಆ ಬಣ್ಣದ ತಟ್ಟನೆ ತಗೊಂಬಮ್ಮ. ಮೊದಲು ದೇವರಿಗೆ ಕೈ ಮುಗಿದು ಹೋಲಿ ಶುರು ಮಾಡೋಣ. ಸ್ವಲ್ಪ ಹೊತ್ತಿನ ನಂತರ ಹಿತ್ತಲಿನಲ್ಲಿ ಹೋಲಿ ಏರ್ಪಾಟು ನಡೆಯುತ್ತದೆ. ದೊಡ್ಡ ಹಿತ್ತಾಳೆ ತಟ್ಟೆಯಲ್ಲಿ ಹಳದಿ, ಕೆಂಪು, ಗುಲಾಬಿ ಬಣ್ಣಗಳಿರುತ್ತದೆ. ಒಂದು ದೊಡ್ಡ ಬಕೆಟ್ ತುಂಬಾ ಮುತ್ತುಕದ ಹೂವಿನ ನೀರು ಇರುತ್ತದೆ. ಅನಾಮಿಕಾ ಮೊದಲು ಪ್ರಸಾದನಿಗೆ ಬೊಟ್ಟಿಟ್ಟು ಹೋಳಿ ಉತ್ಸವನ್ನ ಶುರು ಮಾಡುತ್ತಾಳೆ. ಮಾವಯ್ಯನವರೇ, ಹೋಳಿ ಶುಭಾಶಯಗಳು. ಇಂತಹ ಹೋಳಿ ಹಬ್ಬಗಳೆಷ್ಟೋ ನಮ್ಮ ಕುಟುಂಬದಲ್ಲಿ ಪ್ರೇಮವನ್ನು ಇನ್ನೂ ಹೆಚ್ಚಿಸಬೇಕು. ಪ್ರಸಾದ್ ಅನಾಮಿಕಳನ್ನು ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವದಿಸುತ್ತಾನೆ. ಇನ್ನು ಆ ಮನೆಯಲ್ಲಿ ಹೋಳಿ ಹಬ್ಬಕ್ಕೆ ಹೊಸ ಉತ್ಸಾಹ ಬರಲಿಕ್ಕೆ ಶುರುವಾಗುತ್ತದೆ. ಶಾರದಾ, ನೀನ್ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಇಲ್ಲಿ ಬಾ. ಏನು ಅಂದ್ರೆ, ನನ್ ಮೇಲೆ ಬಣ್ಣಗಳ ಸುರಿಬೇಡ್ರಿ. ಮೊದ್ಲೇ ನಾನು ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕು. ಆ ಬಣ್ಣಗಳು ನನ್ನ ಸೀರೆ ಗಂಟಿದ್ರೆ ಅದು ಬಿಡೋದ್ ಕಷ್ಟ. ಅತ್ತೆ, ಅಡಿಗೆ ನಾವು ಮಾಡ್ತೀವಿ. ಈ ದಿನ ನೀವು ಮಾವಿನ ಜೊತೆ ಸೇರಿ ಹೋಳಿ ಆಡ್ಬೇಕು.
ಅನಾಮಿಕಾ ಸಣ್ಣದಾಗಿ ಶಾರದಳ ಮುಖಕ್ಕೆ ಬಣ್ಣ ಹಚ್ಚುತ್ತಾಳೆ. ಆಗಲೇ ಅಂಜಲಿ ಪಿಪ್ಪಿಪ್ಪಿ ಅಂತ ಸೌಂಡ್ ಮಾಡುತ್ತಾ ಒಂದು ದೊಡ್ಡ ಕಲರ್ ಪಂಪ್ ಇಂದ ಎಂಟ್ರಿ ಕೊಡುತ್ತಾಳೆ. ಹ್ಯಾಪಿ ಹೋಲಿ ಫ್ಯಾಮಿಲಿ, ರೆಡಿ 1 2 3 ಗೋ. ಅಂಜಲಿ ಆ ನೀರನ್ನ ಅರುಣ್ ಸುರೇಶರ ಮೇಲೆ ಚೆಲ್ಲುತ್ತಾಳೆ. ಅರುಣ್ ಕಮಕ್ ಕೆಮಕ್ ಅನ್ನದೆ ಒದ್ದೆಯಾಗುತ್ತಾನೆ. ಸುರೇಶ್ ಮಾತ್ರ ಅವನಿ ಹಿಂದೆ ಬಚ್ಚಿಕೋತಾನೆ. ಅಂಜಲಿ, ನೋ ನೋ ನೋ, ನನ್ ಫೇಸ್ ಮೇಲೆ ಮಾತ್ರ ಬಣ್ಣದ ನೀರು ಹಾಕ್ಬೇಡ ಪ್ಲೀಸ್. ಸಾರಿ ಅಕ್ಕ, ಹೋಳಿನಲ್ಲಿ ನೋ ಕಂಡೀಷನ್ಸ್. ನೀನ್ ಎಷ್ಟು ಕವರ್ ಮಾಡ್ಬೇಕು ಅಂತ ನೋಡಿದ್ರು ನಾನು ಅಷ್ಟು ಬಣ್ಣ ಸುರಿತೀನಿ. ಅವನಿ ಓಡ್ಕೊಂಡು ಹೋಗ್ತಾ ಇದ್ರೆ ಸುರೇಶ್ ಅವಳನ್ನು ಹಿಡ್ಕೊಂಡು ಸಣ್ಣದಾಗಿ ಬಣ್ಣ ಹಚ್ಚುತ್ತಾನೆ. ಅವನಿ ನೋಡು, ನಿನ್ನ ಕೆನ್ನೆ ಪಿಂಕ್ ಆಗಿದ್ರೆ ಎಷ್ಟು ಚೆನ್ನಾಗಿದೆಯೋ. ಈ ಪಿಂಕ್ ಕಲರು ನಿನ್ನ ಫೇಸ್ಗೆ ಅಂದ ಕೊಡುತ್ತೆ. ಸುರೇಶ್, ನೀನು ಕೂಡ ಅಂಜಲಿ ಹಾಗೆ ಆಗ್ತಾ ಇದೀಯಾ. ಸರಿ, ಈ ಹಳದಿ ಬಣ್ಣ ನಿನಗೆ ಅಂದ ಕೊಡುತ್ತೇನೋ ನೋಡೋಣ. ಹಾಗೆ ಎಂದು ಸುರೇಶನಿಗೆ ಹಳದಿ ಬಣ್ಣ ಹಚ್ಚುತ್ತಾಳೆ ಅವನಿ. ಹೀಗೆ ಮನೆಯಲ್ಲೆಲ್ಲ ಇರುವವರು ಸಂತೋಷದಿಂದ ಹೋಳಿ ಆಡುತ್ತಾ ಇರುವಾಗ ಹಿತ್ತಲೆಲ್ಲ ಬಣ್ಣಮಯವಾಗಿ ಬದಲಾಗುತ್ತದೆ. ರಮೇಶ್ ಅನಾಮಿಕಳ ಮೇಲೆ ಹೂ ಚೆಲ್ಲುತ್ತಾ ತಮಾಷೆಯಾಗಿ ಇದ್ದರೆ ಅಂಜಲಿ ರೀಲ್ಸ್ ಗಾಗಿ ಎಲ್ಲರನ್ನು ಬಣ್ಣ ಬಣ್ಣದ ಪೋಸುಗಳನ್ನು ಕೊಡಿ ಅಂತ ಹೇಳ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿಗೆ ಊರಿನವರೆಲ್ಲ ಪ್ರಸಾದನ ಮನೆಗೆ ಬರುತ್ತಾರೆ. ಊರಿನವರ ಬರುವಿನಿಂದ ಪ್ರಸಾದನ ಮನೆ ಹಿತ್ತಲು ತಮಟೆ ಶಬ್ದಗಳಿಂದ ಹಾಡುಗಳಿಂದ ಹಿತ್ತಲೆಲ್ಲ ಮಾರ್ದನಿಸುತ್ತದೆ. ಪ್ರಸಾದ್ ಅವರೇ, ನಿಮ್ಮ 3 ಸೊಸೆಯರು ಸೇರಿ ಈ ದಿನ ಹಬ್ಬವನ್ನು ಇಂದ್ರಧನುಸ್ಸಾಗಿ ಬದಲಾಯಿಸಿದ್ದಾರೆ. ಅನಾಮಿಕ ಅಡುಗೆ ನೋಡ್ಕೋತಾ ಇದ್ರೆ ನಿಮ್ಮ 2 ಚಿಕ್ಕ ಸೊಸೆಯರು ಬಣ್ಣನಿಂದ ಊರನ್ನೇ ತುಂಬಿಸ್ತಾ ಇದ್ದಾರೆ. ಹೌದು ರಮಣ, ನನ್ನ 3 ಸೊಸೆಯರು ನನ್ನ ಮನೆಗೆ 3 ದೀಪಗಳು. ಬನ್ನಿ ಬನ್ನಿ, ಎಲ್ರೂ ಹೋಳಿ ಹಬ್ಬ ಆಡೋಣ. ಅಕ್ಕ, ಜನ ಹೆಚ್ಚಾಗಿದ್ದಾರೆ. ಈ ಕಲರ್ಸ್ ಇಂದ ನನ್ನ ಸ್ಕಿನ್ಗೆ ರ್ಯಾಷಸ್ ಬರೋ ಹಾಗಿದೆ. ನಾನು ಒಳಗಡೆಗೆ ಹೋಗಿ ಮುಖ ತೊಳ್ಕೊತೀನಿ ಅಕ್ಕ. ನಿಲ್ಲಮ್ಮ ಅವನಿ, ಈಗ್ಲೇ ತೊಳೆದ್ರೆ ಚೆನ್ನಾಗಿರಲ್ಲ. ತಗೋ, ಈ ಅಲೋವೆರಾ ಜೆಲನ್ನ ಹಚ್ಕೋ. ಇದು ಬಣ್ಣದಿಂದ ಬರುವ ಉರಿಯನ್ನ ಕಡಿಮೆ ಮಾಡುತ್ತೆ. ಹಬ್ಬವಾದ ಮೇಲೆ ಹಾಯಾಗಿ ಸ್ನಾನ ಮಾಡಬಹುದು. ಅವನಿ ಅಕ್ಕ, ಅನಾಮಿಕಾ ಅಕ್ಕ, ಅತ್ತೆನ ಡ್ಯಾನ್ಸ್ ಮಾಡು ಅಂತ ಕೇಳಿದ್ರೆ ಅತ್ತೆ ಏನೋ ಮಾಡ್ತಾ ಇಲ್ಲ. ಆಕೆ ನೀನ್ ಹೇಳಿದ್ರೆ ಕೇಳ್ತಾರಲ್ವಾ? ಅತ್ತೆ ಬನ್ನಿ, ನಮ್ಮನೆ ಸೊಸೆಯರು ನಾವು 3 ಇದ್ದೀವಲ್ಲ, ನೀವು ಒಂದು ಚಿಕ್ಕ ಸ್ಟೆಪ್ ಹಾಕಿದ್ರೆ ಅಂಜಲಿ ಸಂತೋಷಿಸ್ತಾಳೆ. ಸರಿ ಅಮ್ಮ ತಾಯಿ. ಅಂಜಲಿ, ಮ್ಯೂಸಿಕ್ ಹಾಕು. ಅಂಜಲಿ ಮ್ಯೂಸಿಕ್ ಹಾಕಿದರಿಂದ ಶಾರದಾ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಶಾರದಾ ಸಣ್ಣದಾಗಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಎಲ್ಲರೂ ಕೇಕೆ ಹೊಡೆಯುತ್ತಾರೆ. ಅಂಜಲಿ ಅದೆಲ್ಲ ವಿಡಿಯೋ ತೆಗೆಯುತ್ತಾ ಬಹಳ ಆನಂದ ಪಡುತ್ತಾಳೆ. ಇನ್ನು ಮಧ್ಯಾಹ್ನವಾಗುವ ಹೊತ್ತಿಗೆ ಎಲ್ಲರ ಮುಖಗಳು ಬಣ್ಣದಿಂದ ತುಂಬಿ ಹೋಗುತ್ತದೆ. ಸ್ವಲ್ಪ ಹೊತ್ತಿಗೆ ಊರಿನವರು ಅವರವರ ಮನೆಗೆ ಹೊರಟು ಹೋಗುತ್ತಾರೆ. ಮನೆಯಲ್ಲಿರುವ ಎಲ್ಲರನ್ನು ಸ್ನಾನಕ್ಕೆ ಹೋಗಿ ಬಾ ಎಂದು ಹೇಳಿ ಕಳಿಸುತ್ತಾಳೆ ಅನಾಮಿಕಾ. ಇನ್ನು ಎಲ್ಲರೂ ರೆಡಿ ಆಗುತ್ತಾ ಇರುವಾಗ ಅಡುಗೆ ಮನೆಯಲ್ಲಿ ಒಂಟಿಯಾಗಿ ಅಡುಗೆ ಮಾಡ್ತಾ ಇರ್ತಾಳೆ ಅನಾಮಿಕಾ. ಸ್ವಲ್ಪ ಹೊತ್ತಿಗೆ ಅವನೇ ಸ್ನಾನ ಮಾಡಿ ಅಡುಗೆ ಮನೆಗೆ ಬರುತ್ತಾಳೆ. ಥ್ಯಾಂಕ್ ಯು ಅಕ್ಕ, ನೀನ್ ಹೇಳಿದ ಹಾಗೆ ಆ ಆಯಿಲ್ ಹಚ್ಕೊಂಡದ್ರಿಂದ ಸ್ಕಿನ್ಗೆ ಅಂಟಿಕೊಂಡ ಬಣ್ಣವೆಲ್ಲ ಹೊರಟೋಯ್ತು. ಈಗ್ಲೇ ಕನ್ನಡಿಯಲ್ಲಿ ಕೂಡ ನೋಡ್ಕೊಂಡೆ. ನನ್ನ ಸ್ಕಿನ್ ಅಂತೂ ಇನ್ನೂ ಗ್ಲೋ ಆಗ್ತಾ ಇದೆ. ಅಕ್ಕ, ನಾನು ನಿಂಗೆ ಅಡಿಗೆಲಿ ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲ ಅವನಿ, ನೀನ್ ಹೋಗಿ ಟೇಬಲ್ ಜೋಡ್ಸು. ಇಷ್ಟಕ್ಕೂ ಅಂಜಲಿಯಲ್ಲಿ? ಅಂಜಲಿ ಇನ್ನು ತನ್ನ ರೀಲ್ ನ ಎಡಿಟ್ ಮಾಡ್ತಾನೆ ಇದ್ದಾಳೆ. ಹೋಲಿ ವಿತ್ ಕೂಲ್ ಅತ್ತೆ ಅಂತ ಟೈಟಲ್ ಕೂಡ ಇಟ್ಟಿದ್ದಾಳೆ. ಆಗಲೇ ಅಂಜಲಿ ಕಿಚನ್ ಒಳಗೆ ಓಟದಿಂದ ಬರುತ್ತಾಳೆ. ಅಕ್ಕ ನೋಡು, ನಮ್ಮ ಹೋಳಿ ಸೆಲೆಬ್ರೇಷನ್ಸ್ ಫಿಕ್ಸ್ ಪೋಸ್ಟ್ ಮಾಡಿದ 10 ನಿಮಿಷಕ್ಕೆ 1000 ಲೈಕ್ಸ್ ಬಂತು. ನಮ್ಮ ಫ್ಯಾಮಿಲಿ ಈ ದಿನ ಇಂಟರ್ನೆಟ್ ಅಲ್ಲಿ ಫೇಮಸ್ ಆಗೋಯ್ತು. ಸರಿ ಅಂಜಲಿ, ಲೈಕ್ಸ್ ಪಕ್ಕಕ್ಕಿಡು. ಈ ದಿನ ಮಾವ ಏನ್ಗೆ ಇಷ್ಟವಾದ ಪರಮಾನ ಮಾಡಿದೀನಿ, ಬಂದು ಬಡಿಸು. ಇನ್ನು ಮಧ್ಯಾಹ್ನ ಊಟದ ಸಮಯ. ಎಲ್ಲರೂ ವರಸೆಯಾಗಿ ಕೂತಿರುತ್ತಾರೆ. ಮನೆಯೆಲ್ಲ ಅಡಿಗೆ ತಿಂಡಿಯ ವಾಸನೆಯಿಂದ ಘಮಘಮ ಅಂತ ಇರುತ್ತದೆ. ಪ್ರಸಾದ್ ಬಹಳ ತೃಪ್ತಿಯಿಂದಿರುತ್ತಾನೆ. ಅಮ್ಮ, ಸೊಸೆ ಅಂದ್ರೆ ಈ ಹೋಳಿ ನನ್ನ ಜೀವನದಲ್ಲಿ ಮರೆತು ಹೋಗದ ದಿನ ಅಮ್ಮ. ನೀವು 3 ಸೇರಿ ಈ ಮನೆಯನ್ನ ಎಷ್ಟು ಸಂತೋಷದಿಂದ ಇಡ್ತಾ ಇದ್ದಾರೋ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ತುಂಬ ಹೋಗುತ್ತಮ್ಮ. ಹೌದಪ್ಪ, ಅನಾಮಿಕಾ ಪ್ಲಾನ್ ಮಾಡಿದ್ರೆ ಇದೆಲ್ಲ ಸಾಧ್ಯವಾಯ್ತು. ಅವನಿ ಕೂಡ ಈ ದಿನ ಹೋಳಿ ಚೆನ್ನಾಗಿ ಆಡಿದ್ದಾಳೆ. ಅಂಜಲಿ ರೀಲ್ಸ್ ಇಂದ ನಮ್ಮ ಹಬ್ಬ ಎಲ್ರಿಗೂ ತಿಳಿತು. ನನ್ಗಂತೂ ಅನಾಮಿಕನೇ ರಿಯಲ್ ಸ್ಟಾರ್ ಅಂತ ಇದೆ. ಅವಳು ನಮ್ಮೆಲ್ಲರನ್ನು ಒಂದೇ ಎಳೆ ಮೇಲೆ ತಂದು ನಮ್ಮ ಹಬ್ಬನ ಸಕ್ಸಸ್ ಮಾಡಿದ್ಲು. ನಿಜ ಅಕ್ಕ, ಅನಾಮಿಕಾ ಅಕ್ಕ ಇಲ್ದೇ ಇದ್ರೆ ನಮ್ಮ ಹೋಳಿ ಇಷ್ಟು ಕಲರ್ಫುಲ್ ಆಗಿ ಇರ್ತಾ ಇರ್ಲಿಲ್ಲ. ಅದೇನಿಲ್ಲ ಅಂಜಲಿ, ನೀವೆಲ್ಲರೂ ಸೇರಿ ಇದ್ರೇನೆ ಯಾವ ಹಬ್ಬಕ್ಕೂ ಅಂದ. ಅತ್ತೆ, ಇದನ್ನ ಪಾಯಸ ಹೇಗಿದೆ? ತುಂಬಾ ಚೆನ್ನಾಗಿದೆ ಅಮ್ಮ. ನಿನ್ನ ಕೈ ಅಡಿಗೆಯಲ್ಲಿ ಇರುವ ರುಚಿ ಅಂತದ್ದು. ಮತ್ತೆ ಇನ್ನು ಊಟ ಮುಗಿಯುತ್ತದೆ. ಎಲ್ಲರೂ ಸುಸ್ತಾಗಿ ಸ್ವಲ್ಪ ಹೊತ್ತು ನಿದ್ರೆ ಹೋಗುತ್ತಾರೆ. ಸಾಯಂಕಾಲ 3 ಸೊಸೆಯರು ಮಾಡಿ ಮೇಲೆ ಕೂತ್ಕೊಂಡು ಮಾತನಾಡಿಕೊಳ್ತಾ ಇರ್ತಾರೆ. ಅಕ್ಕ, ಈ ದಿನ ಹೋಳಿ ಹಬ್ಬದ ಬಣ್ಣ ಹಾಕೊಂಡ್ರೆ ಯಾವ್ದು ತಿಳಿಯದ ಆನಂದವಾಯ್ತು. ಇಷ್ಟು ದಿನವೂ ನಾನು ಕೇವಲ ಅಂದದ ಬಗ್ಗೆನೇ ಆಲೋಚಿಸಿದೆ ಹೊರತು ಹೀಗೆ ಎಲ್ಲರ ಜೊತೆ ಹೋಳಿ ಆಡ್ಕೊಳ್ಳೋದ್ರಲ್ಲಿರುವ ಕಿಕ್ಕು ಗೊತ್ತಿರ್ಲಿಲ್ಲ ಅಕ್ಕ. ಹೌದು ಅವನಿ ಅಕ್ಕ, ಹೋಳಿ ಲೈಕ್ಸ್ ಗಿಂತ ಮಾವಯ್ಯ ಅತ್ತೆ ಮುಖದಲ್ಲಿರುವ ನಗು ಅಂತೂ ನನಗೆ ತುಂಬಾ ಸಂತೃಪ್ತಿ ಕೊಡ್ತು. ನೋಡಿದ್ರಾ, ಹಬ್ಬಗಳು ನಮ್ಗೆ ಕಲಿಸೋದು ಇದೆ.
ನಮ್ಮ ಮನಸ್ಸಲ್ಲಿರುವ ಒಳ್ಳೇದು ಅನ್ನುವ ಬಣ್ಣವನ್ನು ಹೊರಗೆ ತೆಗೆಯುವುದೇ ಹೋಳಿ. ನಮ್ಮ ಮೂವರ ಮಧ್ಯೆ ಈ ಅನುರಾಗ ಹೀಗೆ ಇರಬೇಕು. ತಪ್ಪದೆ ಅಕ್ಕ, ಬರುವ ಹೋಳಿಗೆ ನಾವೆಲ್ಲರೂ ಇನ್ನೂ ಹೆಚ್ಚಾಗಿ ಬಣ್ಣ ಹಚ್ಕೊಳ್ಳೋಣ. ಬರುವ ಹೋಳಿಗೆ ನಾನು ಡ್ರೋನ್ ಕ್ಯಾಮೆರಾ ಕೊಂಡ್ಕೋತೀನಕ್ಕ. ನಮ್ಮ ಹೋಳಿಯನ್ನ ಮೇಲಿಂದ ಶೂಟ್ ಮಾಡೋಣ. ಸರಿ ಸರಿ, ಮೊದಲು ಕೆಳಗ್ ಬನ್ನಿ, ಮಾವಯ್ಯ ಕಾಫಿ ಕೇಳ್ತಾರೆ. ಬಣ್ಣ ತೊಳೆದರೂ ಕೂಡ ಮನಸ್ಸಿನಲ್ಲಿ ಅಂಟಿಕೊಂಡ ಪ್ರೇಮದ ಬಣ್ಣ ಮಾತ್ರ ಹೋಗುವುದಿಲ್ಲ. ಪ್ರಸಾದನ ಮನೆಯಲ್ಲಿ ಮೂವರು ಸೊಸೆಯರು ಒಬ್ಬರಿಗೊಬ್ಬರು ಒಂದಾಗಿ ಆ ಮನೆಯನ್ನು ಯಾವಾಗಲೂ ವರ್ಣಮಯವಾಗಿ ಇಡುತ್ತಾರೆ ಎಂದು ಆ ಚಂದಮಾಮನ ಸಾಕ್ಷಿಯಾಗಿ ನಿರೂಪಿಸುತ್ತಾರೆ. ಏನು ಅಂದ್ರೆ ಈ ದಿನ ನೋಡಿದ್ರಲ್ಲ ನಮ್ಮ ಸೊಸೆಯರ ತುಂಟತನ, ಐಕ್ಯಮತ್ಯ. ನೋಡಿದೆ ಶಾರದಾ, ಎಲ್ಲರೂ ಸೇರಿದ ಮನೆ ಯಾವಾಗಲೂ ನಂದನವನದ ಹಾಗೆ ಇದೆ. ನನ್ನ ಮನೆ ಈಗ ನಿಜವಾದ ನಂದನವನ. ಆ ದೇವರು ನಮ್ಮನ್ನ ಹೀಗೆ ತಣ್ಣಗೆ ನೋಡ್ಬೇಕು. ನಮ್ಮ ಅನಾಮಿಕ ಅತ್ತೆ ಸೊಸೆಯರ ಯೂಟ್ಯೂಬ್ ಚಾನೆಲ್ ಅನ್ನ ಆಧರಿಸುತ್ತಾ ಇರುವ ಪ್ರೇಕ್ಷಕ ಮಹಾಶಯರೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ರಾಘವಾಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿರುತ್ತಾ ಇದ್ದರು. ಅವರಿಗೆ 3 ಮಕ್ಕಳು, 3 ಸೊಸೆಯಂದಿರು. ಮನೆ ಕಳೆಯುವುದು ಬಹಳ ಕಷ್ಟವಾಗಿರುತ್ತದೆ. ಬಡತನ ಮನೆಯೆಲ್ಲ ಆವರಿಸಿಕೊಂಡಿರುತ್ತದೆ. ಹೊತ್ತು ಕಳೆಯುವುದೇ ಗಗನಕ್ಕೆ ಬದಲಾದ ಪರಿಸ್ಥಿತಿ. ಮಕ್ಕಳು ಕೂಲಿ ಕೆಲಸಕ್ಕೆ ಹೋದರೆ ಒಲೆ ಉರಿತಾ ಇತ್ತು. ಒಂದು ದಿನ ಊಟವಿಲ್ಲದೆ ಎಲ್ಲರೂ ರಾತ್ರಿ ನೀರು ಕುಡಿದು ಮಲಗಬೇಕಾಗಿ ಬರುವ ಪರಿಸ್ಥಿತಿ ಬರುತ್ತೆ. ಹಸುವೆಯ ಬಾಧೆಯಿಂದ ನಿದ್ರೆ ಬರದೆ ಎಲ್ಲರೂ ವರಾಂಡದಲ್ಲಿ ಕೂತ್ಕೊಂಡಿರ್ತಾರೆ. ಏನು ಅಂದ್ರೆ ನೋಡಿದ್ರ ನಮ್ಮ ಪರಿಸ್ಥಿತಿ. ಸೊಸೆಯರು 3 ಹಸುವೆಂದಿದ್ದಾರೆ. ಮಕ್ಕಳು ಸುಸ್ತಾಗಿ ಬಂದ್ರು, ಹಾಕೋದಕ್ಕೆ ತುತ್ತು ಅನ್ನ ಇಲ್ಲ. ಈ ದರಿದ್ರ ನಮ್ಮನ್ನು ಯಾವಾಗ ಬಿಡುತ್ತೋ ಏನೋ. ಏನ್ ಮಾಡುವಂತೆ ಶಾರದಾ, ನಾನು ವಯಸ್ಸಾಗಿ ಹೋಗಿದೆ, ಕಷ್ಟ ಮಾಡದೆ ಹೋಗ್ತಾ ಇದ್ದೀನಿ. ಮಕ್ಕಳು ದಿನವೆಲ್ಲ ರೆಕ್ಕೆ ಮುರಿದು ಬಂದ್ರು ಬರೋದು 3 ಹೊತ್ತಿಗೆ ಸಾಕಾಗಲ್ಲ. ಆ ದೇವರೇ ನಮ್ಮನ್ನ ಕರುಣಿಸ್ಬೇಕು. ಅಪ್ಪ, ಇನ್ನು ಎಷ್ಟು ಕಾಲ ಅಂತ ನಾವು ಹೀಗೆ ಬದುಕಬೇಕು? ಎಲ್ರು ಏನೋ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ, ಇಲ್ಲ ಅಂದ್ರೆ ವ್ಯವಸಾಯ ಮಾಡ್ತಾ ಇದ್ದಾರೆ. ನಾವು ಮಾತ್ರ ಇನ್ನು ಕೂಲಿಯಾಗಿ ಮಿಕ್ಕಿದ್ದೀವಿ. ಹೌದು ಅಣ್ಣಯ್ಯ, ಈ ದಿನ ನನಗೆ ಕೆಲಸ ಸಿಕ್ಕಿಲ್ಲ, ನಾಳೆ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ. ಸೊಸೆಯರು 3 ಮನೆಯಲ್ಲಿ ಖಾಲಿಯಾಗಿರೋದೇನಕ್ಕೆ? ಏನಾದ್ರೂ ದಾರಿ ಹುಡುಕ್ಬೋದಲ್ಲ. ದಾರಿ ಹುಡ್ಕೋದೇನಣ್ಣಯ್ಯ, ಬಂಡವಾಳ ಹಾಕೋದಕ್ಕೆ ಕೈಯಲ್ಲಿ ಚಿಲ್ಲರೆ ಕಾಸಿಲ್ಲ, ಸಾಲ ಹುಟ್ಟುವ ದಾರಿ ಇಲ್ಲ, ಇನ್ನೇನ್ ಮಾಡ್ತೀವಿ? ಮಾವಯ್ಯ, ನಂದೊಂದು ಸಲಹೆ. ನಮ್ಮ ಮನೆ ಹಿಂದಿರುವ ಖಾಲಿ ಜಾಗದಲ್ಲಿ ಹಾಗೆ ಬೀಡು ಭೂಮಿಯಾಗಿ ಇದ್ದಿದೆ ಅಲ್ವಾ, ಅದರಲ್ಲಿ ನಾವು ತರಕಾರಿ ಬೆಳೆದ್ರೆ ಹೇಗಿರುತ್ತೆ? ಈಗ ಚಳಿಗಾಲ ಬರ್ತಾ ಇದೆ, ಕಾಲಿಫ್ಲವರ್ ಬೆಳೆ ಹಾಕಿದ್ರೆ ಒಳ್ಳೆ ಲಾಭ ಬರುತ್ತೆ ಅಂತ ನಾನು ಕೇಳಿದ್ದೀನಿ. ಓಹೋ, ಅಕ್ಕನ ಸಲಹೆ ಚೆನ್ನಾಗೇ ಇದೆ. ಆದ್ರೆ ಆ ಭೂಮಿನ ಚೆನ್ನಾಗಿ ಮಾಡೋದು ಯಾರು? ಬಂಡವಾಳ ಯಾರು ಹಾಕ್ತಾರೆ? ಆದ್ರೂ ಎಲ್ರು ಸೇರಿ ಮಾಡಿದ್ರೆ ಲಾಭ ಬಂದ ಮೇಲೆ ಯಾರಿಗೆ ಎಷ್ಟು ಅಂತ ಹಂಚ್ಕೋತೀವಿ. ನನಗೆ ಮಾತ್ರ ನನ್ನ ಭಾಗ ಸರಿಯಾಗಿ ಬರ್ಬೇಕು. ಹೌದು, ನಾನು ಕೂಡ ಕಷ್ಟಪಡ್ತೀನಿ. ಆದ್ರೆ ನಾಳೆ ಬೆಳಿಗ್ಗೆ ಲಾಭ ಬಂದ ಮೇಲೆ ಅಕ್ಕ ದೊಡ್ಡವಳು ಅಂತ ಹೆಚ್ಚಾಗಿ ತಗೊಂಡ್ರೆ ನಾನು ಒಪ್ಕೊಳ್ಳಲ್ಲ. ನನ್ನ ಕಷ್ಟಕ್ಕೆ ಸರಿಯಾದ ಫಲ ನಂಗೆ ಸಿಗ್ಬೇಕು. ಏನಮ್ಮ ಇದು, ಇನ್ನು ಬೆಳೆನೆ ಹಾಕಿಲ್ಲ, ಆಗಲೇ ಪಾಲಿನ ಜಗಳ ಏನಕ್ಕೆ? ಎಲ್ರು ಸೇರಿ ಮಾಡಿದ್ರೆ ನಮ್ ಮನೆಗೆ ಒಳ್ಳೇದಲ್ವಾ? ಅತ್ತೆ, ಇವ್ರ ಮಾತನ್ನ ಕೇಳ್ತಾ ಇದ್ರೆ ಒಟ್ಟಾಗಿ ಮಾಡೋ ಹಾಗಿಲ್ಲ, ಅವರಿಗೆ ಅವರೇ ಅನ್ನೋ ಹಾಗಿದೆ. ಸರಿ, ಆ ಭೂಮಿನ 3 ಭಾಗವಾಗಿ ಹಂಚ್ಕೊಳ್ಳೋಣ. ಅವರವರ ಮಡಿಲಿ ಅವರೇ ಕಾಲಿಫ್ಲವರ್ ಬೆಳೆಯೋಣ. ಯಾರಿಗೆ ಇಷ್ಟ ಬಂದ ಬೆಳೆನ ಅವರೇ ಮಾರ್ಕೊಳ್ಳೋಣ. ಆಗ ಯಾರಿಗೂ ಅನ್ಯಾಯ ನಡೆಯಲ್ವಲ್ಲ. ಅಮ್ಮ ಅನಾಮಿಕಾ, ಕುಟುಂಬ ಬಂದ ಮೇಲೆ ಎಲ್ರು ಜೊತೆಯಾಗಿದ್ರೆ ಬಲ ಅಮ್ಮ. ಹೀಗೆ ಬೇರೆ ಬೇರೆಯಾಗಿದ್ರೆ. ಮಾವಯ್ಯ, ಒಗ್ಗಟ್ಟಾಗಿದ್ರೆ ಸ್ವರ್ಗ ಸುಖ ಅನ್ನೋದು ಹಳೆ ಗಾದೆ ಮಾತು. ಒಗ್ಗಟ್ಟಾಗಿದ್ರೆ ಜಗಳನೇ ಜಾಸ್ತಿ. ಅಕ್ಕ ಹೇಳಿದ ಹಾಗೆ ಮಾಡೋಣ. ನನ್ನ ಭಾಗದ ಭೂಮಿನ ನನಗೆ ತೋರಿಸಿ. ನನ್ನ ರೀತಿ ಏನು ಅಂತ ನಾನ್ ತೋರಿಸ್ತೀನಿ. ನಾನೇನು ಕಡಿಮೆ ತಿಂದಿಲ್ಲ. ನನ್ನ ಭೂಮಿಯಲ್ಲಿ ಬಂಗಾರದಂತ ಕಾಲಿಫ್ಲವರ್ ಬೆಳೆ ಬೆಳೆದು ತೋರಿಸ್ತೀನಿ. ಅಕ್ಕಂದ್ರಿಗಿಂತ ನಾನೇ ಹೆಚ್ಚು ದುಡ್ಡು ಸಂಪಾದಿಸ್ತೀನಿ ನೋಡಿ. ಸರಿ, ನಿಮ್ಮಿಷ್ಟ. ನಿಮ್ಮ ಹಠ ನಡೆಸೋದಕ್ಕೆ ವ್ಯವಸಾಯ ಮಾಡ್ತೀನಿ ಅಂದ್ರೆ ಮಾಡಿ, ಆದ್ರೆ ಜಗಳ ಮಾತ್ರ ಮಾಡಬೇಡಿ. ಹಾಗೆ ಆ 3 ಬಡ ಸೊಸೆಯರು ತಮ್ಮ ಮನೆ ಹಿಂದಿರುವ ಭೂಮಿಯನ್ನು 3 ಭಾಗವಾಗಿ ಹಂಚಿಕೊಳ್ಳುತ್ತಾರೆ. ಅನಾಮಿಕಾ, ಅವನಿ, ಅಂಜಲಿ ಅವರಿಗೆ ಅವರು ಪೈಪೋಟಿಯಿಂದ ಕೆಲಸ ಶುರು ಮಾಡುತ್ತಾರೆ. ಅನಾಮಿಕಾ ತನ್ನ ತಾಳೆಗುಂಡನ್ನು ಅಡವಿಟ್ಟು ಬೀಜ ತರುತ್ತಾಳೆ. ಅವನಿ ತನ್ನ ತವರು ಮನೆಯಿಂದ ಸಾಲ. ಅಂಜಲಿ ತಾನು ಎತ್ತಿಟ್ಟುಕೊಂಡ ಚಿಲ್ಲರೆ ದುಡ್ಡನ್ನು ಹೊರಗೆ ತೆಗೆಯುತ್ತಾಳೆ. ಕೆಲವು ದಿನದ ನಂತರ ಹೊಲದಲ್ಲಿ ಅವನಿ ತನ್ನ ಮಡಿಯಲ್ಲಿ ಕೆಲಸ ಮಾಡುತ್ತಾ ಪಕ್ಕದಲ್ಲೇ ಇರುವ ಅನಾಮಿಕಳ ಹತ್ರ, ಏನಕ್ಕ ನಿನ್ನ ಗಿಡಗಳು ಇನ್ನೂ ಚಿಕ್ಕದಾಗಿ ಇದೆ, ನನ್ ಕಡೆ ನೋಡು, ಆಗ್ಲೇ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ನಾನು ಹಾಕಿದ ಗೊಬ್ಬರ ಮತ್ತೆ ಸ್ಪೆಷಲು. ಅವನಿ, ಗಿಡಗಳು ಎತ್ತರ ಬೆಳೆಯೋದಲ್ಲ, ಅವುಗಳಲ್ಲಿ ಬಲ ಮುಖ್ಯ. ಅವಸರ ಮಾಡಿದ್ರೆ ಬೆಳೆ ಕೈಗೆ ಬರೋದಿಲ್ಲ, ನಿಧಾನವೇ ಪ್ರಧಾನ. ನನ್ನ ಗಿಡಗಳು ಆರೋಗ್ಯವಾಗಿದೆ, ಅದು ನನಗ್ ಸಾಕು. ಅಂಜಲಿ ತನ್ನ ಮಡಿಯಿಂದ ಅರಚುತ್ತಾ, ನೀವಿಬ್ರು ಏನಾದ್ರೂ ಅಂದ್ಕೊಳ್ಳಿ, ನನ್ನ ಕಾಲಿಫ್ಲವರ್ ಮಾತ್ರ ಮಾರ್ಕೆಟ್ ಅಲ್ಲಿ ರಿಕಾರ್ಡ್ ಸೃಷ್ಟಿಸುತ್ತೆ.
ನಿನ್ನೆನೆ ಒಬ್ಬನ ಕೇಳಿದೆ, ಕಾಲಿಫ್ಲವರ್ಗೆ ಒಳ್ಳೆ ರೇಟ್ ಇದೆ ಅಂತೆ. ಆ ದುಡ್ಡಿನಿಂದ ನಾನು ಹೊಸ ಸೀರೆ ಕೊಂಡ್ಕೋತೀನಿ. ಆಸೆಗೆ ಹದ್ದಿರ್ಬೇಕು ಅಂಜಲಿ. ಮೊದ್ಲು ಹೂ ಬರೋದಕ್ಕೆ ಬಿಡು. ಆದ್ರೂ ನಿನ್ನ ಮಡಿಯಲ್ಲಿ ಕಳೆ ಹೆಚ್ಚಾಗಿದೆ, ಅದನ್ನ ಕೇಳದೆ ಹರಟೆ ಯಾಕೆ ಹೊಡಿತಾ ಇದ್ದೀಯಾ? ನನ್ನ ಕಳೆ ವಿಷಯ ನಂದು, ನೀನು ನಿನ್ ಕೆಲ್ಸ ನೋಡ್ಕೋ. ಆದ್ರೂ ನಿನಗೆ ಹೊಟ್ಟೆ ಕಿಚ್ಚು ಹೆಚ್ಚು, ನಾನು ಹೆಚ್ಚು ಸಂಪಾದಿಸ್ತೀನಿ ಅಂತ ಭಯ. ಆ ಸಮಯದಲ್ಲಿ ಪ್ರಸಾದ್ ಶಾರದಾ ದೂರದಿಂದ ನೋಡುತ್ತಾ, ಏನು ಅಂದ್ರೆ ನೋಡಿದ್ರ, ಕೆಲಸ ಮಾಡೋದನ್ನ ಬಿಟ್ಟು ಬೆಂಕಿ ಸುರಿಸ್ಕೊಳ್ಳೋದೇ ಹೆಚ್ಚಾಗಿದೆ ಇವರಿಗೆ. ಹೀಗಾದ್ರೆ ಬೆಳೆ ಬೆಳೆಯುತ್ತೆ ಅಂತೀರಾ? ಬೆಳೆಯುತ್ತೆ ಶಾರದಾ, ಅಷ್ಟು ಮಾತ್ರ ಪೈಪೋಟಿ ಇಲ್ದಿದ್ರೆ ಅವ್ರು ಹೇಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನೋಡೋಣ. ಹಾಗೆ ದಿನಗಳು ಕಳೆಯುತ್ತದೆ. ಮೂವರು ಸೊಸೆಯಂದಿರು ಬಿಸಿಲೆನ್ನದೆ ಹಗಲೆನ್ನದೆ ಕೆಲಸ ಮಾಡುತ್ತಾರೆ. ಒಬ್ಬರಿಗಿಂತ ಒಬ್ಬರು ಕಷ್ಟಪಟ್ಟಿದ್ದರಿಂದ ಬೆಳೆ ಅದ್ಭುತವಾಗಿ ಬರುತ್ತದೆ. 3 ಮಡಿಯಲ್ಲಿಯೂ ಬಿಳಿಯ ಕಾಲಿಫ್ಲವರ್ ಅರಳಿ ಹಚ್ಚ ಹಸಿರಾದ ತೋಟದಲ್ಲಿ ಬೆಳ್ಳಿ ಹೂವಿನ ಹಾಗೆ ಮಿಂಚುತ್ತದೆ. ಬೆಳೆ ಕೊಯ್ಯ ಸಮಯ ಬರುತ್ತದೆ. ಎಲ್ರೂ ತೋಟದೊಳಗೆ ಬರುತ್ತಾರೆ. ಅನಾಮಿಕಾ, ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಲ ನಮ್ಮ ಕಷ್ಟಗಳು ತೀರಿದ ಹಾಗೆ. ಅವನಿ, ನಿನ್ ಬೆಳೆ ನೋಡಿ ನಾನು ಆಶ್ಚರ್ಯ ಹೋಗ್ತಾ ಇದ್ದೀನಿ. ನಿಜವಾಗಿ ನೀನೇನಾ? ಹೌದು ಅಂಜಲಿ, ಇಷ್ಟು ಚೆನ್ನಾಗಿ ಬೆಳಿತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೌದು ರೀ, ನಾಳೆ ಬೆಳಿಗ್ಗೆ ಸಂತೆ ಇದೆ. ನಾನು ಬೆಳಗಿನ ಜಾವನೆ ಹೋಗಿ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಮಾರ್ಕೋತೀನಿ. ನನ್ನ ಕಾಲಿಫ್ಲವರ್ಸ್ ಎಲ್ಲ ದೊಡ್ಡದು, ಬೆಲೆ ಬಾಳುವಂಥದ್ದು. ನಂಗೆ ಖಚಿತವಾಗಿ ಒಳ್ಳೆ ರೇಟ್ ಬರುತ್ತೆ. ಅಕ್ಕಂಗಿಂತ ಮೊದಲು ನಾನೇ ಹೋಗ್ಬೇಕು ಮಾರ್ಕೆಟ್ ಅಲ್ಲಿ. ಎಲ್ರಿಗಿಂತ ಮೊದಲು ನಾನೇ ಮಾರ್ಕೋಬೇಕು. ನನ್ನ ಬೆಳೆಗೆ ಹೆಚ್ಚು ರೇಟ್ ಬೇಕು ಎಂದು ಅವನಿ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಇನ್ನು ಅಂಜಲಿ ತನ್ನ ಗಂಡನ ಹತ್ರ, ಏನು ಅಂದ್ರೆ, ನಾವು ರಾತ್ರಿಗೆ ರಾತ್ರಿ ಕೊಯ್ದು ಬಿಡೋಣ. ಎಲ್ರಿಗಿಂತ ಮೊದಲು ನಾವೇ ಸಂತೆಯಲ್ಲಿ ಇರ್ಬೇಕು. ಅವರಿಬ್ಬರಿಗಿಂತ ನಾನೇ ಹೆಚ್ಚು ದುಡ್ಡು ಮನೆಗೆ ತರಬೇಕು. ಮಾರನೇ ದಿನ ಬೆಳಿಗ್ಗೆ ರಾಮಾಪುರ ಸಂತೆಯಲ್ಲಿ ಜನ ಕಿಟಕಿಟವಾಡ್ತಾ ಇರ್ತಾರೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ತಮ್ಮ ತಮ್ಮ ಕಾಲಿಫ್ಲವರ್ ಬುಟ್ಟಿ ಜೊತೆ ಮಾರ್ಕೆಟ್ಗೆ ಬರುತ್ತಾರೆ. ದುರದೃಷ್ಟವಶಾತ್ ಅವರು ಮೂವರು ಪಕ್ಕದಲ್ಲೇ ಕೂತ್ಕೋಬೇಕಾಗಿ ಬರುತ್ತೆ. ಬನ್ನಿ ಸ್ವಾಮಿ ಬನ್ನಿ, ತಾಜಾ ತಾಜಾ ಕಾಲಿಫ್ಲವರ್ಸ್, ಒಂದು ಹೂವು 30 ರೂಪಾಯಿ ಮಾತ್ರನೇ. ತೋಟದಿಂದ ಈಗ್ಲೇ ಕೊಯ್ದುಕೊಂಡು ತಂದಿದ್ದೀವಿ. ಆ ಮಾತನ್ನು ಕೇಳಿದ್ದ ಅವನಿ ಅನಾಮಿಕಳ ಕಡೆ ಕೋಪದಿಂದ ನೋಡಿ ಇನ್ನೂ ಗಟ್ಟಿಯಾಗಿ, ಇಲ್ಲಿ ಬನ್ನಿ ಅಮ್ಮನವರೇ, ಇಲ್ಲಿ ನೋಡಿ, ಅದಕ್ಕಿಂತ ದೊಡ್ಡ ದೊಡ್ಡ ಹೂಗಳು. ಒಂದು ಹೂವು 25 ರೂಪಾಯಿ ಮಾತ್ರನೇ, ಕೇವಲ 25 ರೂಪಾಯಿನೇ. ಅವನಿ ಮಾತನ್ನು ಕೇಳಿ ಗಾಬರಿಯಾಗುತ್ತ ಅಂಜಲಿ. ಅಯ್ಯೋ, ಅವಳು ಕಡಿಮೆ ಮಾಡಿದ್ಲು. ಇಲ್ಲಿ ನೋಡಿ ಸ್ವಾಮಿ, 25 ರೂಪಾಯಿ ಅಲ್ಲ, 20 ರೂಪಾಯಿಗೆ ಹೂನ ಕೊಡ್ತಾ ಇದ್ದೀನಿ. ಸೂಪರ್ ಕಾಲಿಫ್ಲವರ್ಸ್, ಹುಳುಗಳಿಲ್ಲ, ಮಚ್ಚೆ ಇಲ್ಲ, 20 ರೂಪಾಯಿನೇ. ಅಂಜಲಿ, ಏನ್ ಮಾಡ್ತಾ ಇದ್ಯಾ? 20 ರೂಪಾಯಿಗೆ ಮಾರಿದ್ರೆ ನಮಗೆ ಬಂಡವಾಳ ಕೂಡ ಬರೋದಿಲ್ಲ. ರೇಟು ಕಮ್ಮಿ ಮಾಡಬೇಡ. ನಿನಗೇನಕ್ಕ, ನನ್ನ ಇಷ್ಟ, ನನ್ನ ಹೂಗಳು, ನನ್ನ ಸಾಮಾನು ನಾನ್ ಮಾರ್ತಿದ್ದೀನಿ. ನೀನು ನಿನ್ನ ರೇಟ್ ಹೇಳ್ಕೊ. ಆಗಲೇ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ, ಏನಮ್ಮ, ಪಕ್ಕದವಳು 20 ರೂಪಾಯಿ ಹೇಳ್ತಾ ಇದ್ರೆ ನೀನು 30 ರೂಪಾಯಿ ಅಂತ ಇದೀಯಾ? ನೀನು ಕೂಡ 20 ಕೊಟ್ರೆ ಕೊಂಡ್ಕೋತೀನಿ. ಸರಿ, ನಾನು 18 ರೂಪಾಯಿಗೆ ಕೊಡ್ತೀನಿ, ನನ್ನ ಹತ್ರನೇ ಕೊಂಡ್ಕೊಳ್ಳಿ. 18? ಅಕ್ಕ, ನೀನು ಕೂಡ? ಸರಿ, ನಾನಂತೂ 15 ರೂಪಾಯಿಗೆ ಕೊಡ್ತೀನಿ. ಬನ್ನಿ ಸ್ವಾಮಿ ಬನ್ನಿ, 15 ರೂಪಾಯಿಗೆ ದೊಡ್ಡ ಕಾಲಿಫ್ಲವರ್. ಇಲ್ಲಿ 12 ರೂಪಾಯಿ ಮಾತ್ರನೇ, ಕೇವಲ 12 ರೂಪಾಯಿಗೆ ಹೂವು. ಯಾರು ಕೊಡಲ್ಲ ನಿಮ್ಗೆ ಇಷ್ಟು ಕಡಿಮೆಗೆ. ಹಾಗೆ ಮೂವರು ಸೊಸೆಯರು ಒಬ್ಬರನ್ನು ನೋಡಿ ಒಬ್ಬರು ರೇಟ್ ಕಡಿಮೆ ಮಾಡ್ಕೊತಾ ಹೋಗ್ತಾರೆ. ಜನವೆಲ್ಲ ಮೈ ಮೇಲೆ ಬಿದ್ದು ಕೊಂಡ್ಕೋತಾರೆ. ಆದ್ರೆ ಇವರಿಗೆ ಲಾಭ ಮಾತ್ರ ಬರಲಿಲ್ಲ. ಆ ವಿಷಯ ಆವೇಶದಲ್ಲಿ ಅವರು ಯಾರಿಗೂ ಅರ್ಥವಾಗಲಿಲ್ಲ. ಪಕ್ಕದಲ್ಲೇ ಇರುವ ಇತರ ವ್ಯಾಪಾರಿಗಳು ಇವರನ್ನು ನೋಡಿ ನಗುತ್ತಾರೆ. ಪಕ್ಕದಲ್ಲಿರುವ ಒಬ್ಬ ವ್ಯಾಪಾರಿ ಅವರನ್ನು ನೋಡಿ ನಗುತ್ತಾ, ನೋಡಿದ್ರ, ಒಂದೇ ಮನೆಯಲ್ಲಿರೋರು ಹೇಗೆ ಪೈಪೋಟಿ ಮಾಡ್ತಾ ಇದ್ದಾರೆ. ನಮಗೆ ಒಳ್ಳೇದು, ಅವ್ರ ಹತ್ರ ರೇಟ್ ಕಡಿಮೆ ಅಂತ ಜನವೆಲ್ಲ ಅಲ್ಲೇ ಕೊಂಡ್ಕೋತಾರೆ. ಆದ್ರೆ ಅವರಿಗೆ ಮಿಕ್ಕೋದು ಏನೂ ಇಲ್ಲ. 10 ರೂಪಾಯಿ, 10 ರೂಪಾಯಿಗೆ ಹೋಗಿ ಕೊಡ್ತಾ ಇದ್ದೀನಿ. 8 ರೂಪಾಯಿ, 8 ರೂಪಾಯಿಗೆ ಕಾಲಿಫ್ಲವರ್. 5 ರೂಪಾಯಿ, 5 ರೂಪಾಯಿಗೆ ಕಾಲಿಫ್ಲವರ್ ಹೂಗಳು. ತಗೊಂಡೋಗಿ ಸ್ವಾಮಿ. ಹಾಗೆ ಸಾಯಂಕಾಲವಾಗುವ ಹೊತ್ತಿಗೆ 3 ಬುಟ್ಟಿಗಳು ಖಾಲಿಯಾಗುತ್ತದೆ. ಜನ ಸಂತೋಷದಿಂದ ಕಡಿಮೆ ರೇಟಿಗೆ ತರಕಾರಿ ತಗೊಂಡು ಹೋಗ್ತಾರೆ. 3 ಸೊಸೆಯರು ಸುಸ್ತಾಗಿ ಕೈಯಲ್ಲಿರುವ ದುಡ್ಡನ್ನು ಲೆಕ್ಕ ಮಾಡ್ಕೋತಾರೆ. ಏನಿದು, ಇಷ್ಟು ಕಷ್ಟಪಟ್ರೆ ಬಂದಿದ್ದು 100 ರೂಪಾಯಿನೇನಾ? ಕನಿಷ್ಠ ಬೀಜದ ಬೆಲೆ ಕೂಡ ಬರ್ಲಿಲ್ವೇ? ನನ್ನ ಹತ್ರ ಕೂಡ ಹಾಗೆ ಇದೆ ಅಕ್ಕ. ರವಾನಾ ಖರ್ಚಿಗೆ ಅರ್ಧಕ್ಕ ಹೋಗಿದೆ. ಇಷ್ಟು ಒಳ್ಳೆ ಬೆಳೆ ಬೆಳೆದು 5 ರೂಪಾಯಿಗೆ 8 ರೂಪಾಯಿಗೆ ಮಾರಿದ್ವಿ. ನನ್ನ ಪರಿಸ್ಥಿತಿ ಇನ್ನೂ ದಾರುಣ. 5 ರೂಪಾಯಿಗೆ ಮಾರಿದ್ರೆ ಏನ್ ಸಿಕ್ಕುತ್ತೆ? ಎಲ್ರೂ ನನ್ನನ್ನ ಮೋಸ ಮಾಡಿದ ಹಾಗಿದೆ. ಪೈಪೋಟಿಗೆ ಬಿದ್ದು ನಮ್ ಗುಂಡಿ ನಾವೇ ತೋಡ್ಕೊಂಡ್ವಿ. ಹಾಗೆ 3 ದಿಗಿಲಿಪಟ್ಟು ಮನೆಗೆ ಸೇರುತ್ತಾರೆ. ಮನೆಯಲ್ಲಿ ಶಾರದಾ, ಪ್ರಸಾದ್ ಮಕ್ಕಳು ಆಸೆಯಿಂದ ಇವರಿಗಾಗಿ ಎದುರು ನೋಡ್ತಾ ಇರ್ತಾರೆ. ಸೊಸೆಯರ ಮುಖವನ್ನು ನೋಡಿ ಅವರಿಗೆ ಅರ್ಥವಾಗುತ್ತದೆ. ಏನಾಯ್ತಮ್ಮ, ಅಷ್ಟು ಬೇಸರದಿಂದ ಬಂದಿದ್ವಿ? ಬೆಳೆ ಎಲ್ಲ ಮಾರಾಟವಾಯ್ತಲ್ಲ, ದುಡ್ಡು ಚೆನ್ನಾಗಿ ಬಂದಿದೆ ಅಲ್ವಾ?
ಅತ್ತೆ, ನಾವು ಮೋಸ ಹೋದ್ವಿ ಅಲ್ಲ, ನಮ್ಮನ್ನು ನಾವೇ ಮೋಸ ಮಾಡ್ಕೊಂಡ್ವಿ. ಏನ್ ನಡೀತಮ್ಮ, ಸ್ಪಷ್ಟವಾಗಿ ಹೇಳಿ. ಮಾವಯ್ಯ, ನಾವು ಒಬ್ಬರನ್ನೊಬ್ರು ಮೀರಿ ಮಾರ್ಬೇಕು ಅಂತ ಪೈಪೋಟಿ ಇಟ್ಟು ರೇಟ್ ಕಮ್ಮಿ ಮಾಡಿದ್ವಿ. ಕಡೆಗೆ 5 ರೂಪಾಯಿ ಕೂಡ ಹೂವು ಮಾರಿದ್ವಿ. ಈಗ ಲೆಕ್ಕ ನೋಡ್ಕೊಂಡ್ರೆ ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಮಿಕ್ಕಿಲ್ಲ. ನಮ್ಮ ಕಷ್ಟವೆಲ್ಲ ಬೂದಿಲಿ ಹಾಕಿದ ಪನ್ನೀರಾಯ್ತು. ಹೌದು ಮಾವಯ್ಯ, ಪಕ್ಕದಲ್ಲಿರೋರು 30 ರೂಪಾಯಿಗೆ 40 ರೂಪಾಯಿಗೆ ಮಾರ್ತಾ ಇದ್ರೆ ನಾವು ಮಾತ್ರ ಮೂರ್ಖವಾಗಿ ಪೈಪೋಟಿ ಇಟ್ಕೊಂಡು ನಷ್ಟ ಹೋದ್ವಿ. ನಮ್ಮ ಅಹಂಕಾರನೇ ನಮಗೆ ಶತ್ರು ಆಯ್ತು. ನಾನು ಮೊದಲೇ ಹೇಳಿದ್ದೆ ಜಗಳ ಮಾಡ್ಬಿಡಿ ಅಂತ. ಈಗ ನೋಡಿದ್ರೆ ಏನಾಯ್ತು? ಈಗಲಾದ್ರೂ ಅರ್ಥವಾಯ್ತಾ? ಬಿಟ್ಟು ಹೋದ್ರೆ ಬಲಹೀನವಾಗ್ತೀವಿ, ಜೊತೆಯಾಗಿದ್ರೆ ಬಲವಂತವಾಗ್ತೀವಿ ಅಂತ ನೀವು ಮೂವರು ಒಂದೇ ರೇಟು ನಿರ್ಣಯಿಸ್ಕೊಂಡಿದ್ದಿದ್ರೆ ಈ ದಿನ ನಮ್ಮ ಮನೆಯಲ್ಲಿ ಹಬ್ಬವಿರ್ತಾ ಇತ್ತು. ಜನ ನಿಮ್ಮ ಅನೈಕ್ಯತೆ ನೋಡಿ ಬಳಸ್ಕೊಂಡ್ರು. ಲಾಭ ಅವರದ್ದು, ನಷ್ಟ ನಮ್ದು. ನಿಜನೇ ಅತ್ತೆ, ನಾವು ತಪ್ಪು ಮಾಡಿದ್ವಿ. ಅವನಿ, ಅಂಜಲಿ, ನನ್ನನ್ನು ಕ್ಷಮಿಸಿ. ನಾನು ದೊಡ್ಡವಳಾಗಿ ಕೂಡ ಪೈಪೋಟಿಗೆ ಬಿದ್ದೆ. ನಿಮಗೆ ಬುದ್ಧಿ ಹೇಳೋದು ಬಿಟ್ಟು ನಾನೇ ನಿಮ್ ಜೊತೆ ಜಗಳ ಬಿಟ್ಕೊಂಡೆ. ಇಲ್ಲ ಅಕ್ಕ, ತಪ್ಪು ನಂದು. ನಾನು ಮೊದಲೇ ಕಡಿಮೆಗಿಳಿದೆ, ನಿಮ್ಮನ್ನ ಕಡಿಮೆ ಮಾಡ್ಬೇಕು ಅಂತ ನೋಡಿದೆ. ಆದ್ರೆ ಈಗ ಅರ್ಥವಾಯ್ತು, ನಾನು ಕಡಿಮೆ ಮಾಡಿದ್ರೆ ನಾನು ಗೆಲ್ಲೋದಿಲ್ಲ, ನಮ್ಮ ಕುಟುಂಬ ಸೋತ್ ಹೋಗುತ್ತೆ ಅಂತ. ಅಕ್ಕ, ನಂಗೆ ಬುದ್ಧಿ ಬಂತು. ನಾವೆಲ್ಲರೂ ಒಂದೇ ಕುಟುಂಬ. ನಮ್ಮಲ್ಲಿ ನಮಗೆ ಪೈಪೋಟಿ ಏನಕ್ಕೆ? ಇನ್ಮೇಲೆ ನಾವೆಲ್ಲ ಜೊತೆಯಾಗಿ ಇರೋಣ. ಸರಿ ಅಮ್ಮ, ನಡೆದಿದ್ದೇನೆ ನಡೆದೋಯ್ತು. ಇನ್ನು ಹೊಲದಲ್ಲಿ ಅರ್ಧ ಬೆಳೆ ಇದೆಯಲ್ಲ, ಇನ್ನು ನಾಳೆ ಸಂತೆ ಇದೆ. ಈ ಸಲವಾದ್ರೂ ಚೆನ್ನಾಗಿ ನಡ್ಕೊಳ್ಳಿ. ಖಚಿತವಾಗಿ ಮಾವಯ್ಯ, ಈ ಸಲ ನಾವು ಮೂವರು ಬೇರೆ ಬೇರೆ ಅಲ್ಲ, ಒಂದೇ ಜೊತೆ. ನಾಳೆ ನೋಡಿ ಏನ್ ನಡೆಯುತ್ತೋ. ಇನ್ನು ಆ ರಾತ್ರಿ ಮೂವರು ಸೊಸೆಯರು ಸೇರಿ ಮಾತನಾಡಿಕೊಳ್ಳುತ್ತಾರೆ. ಒಂದು ಪ್ರಣಾಳಿಕೆ ಹಾಕಿಕೊಳ್ಳುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಮಿಕ್ಕ ಬೆಳೆಯನ್ನು ಕೊಯ್ದು ಮತ್ತೆ ಸಂತೆಗೆ ಹೋಗುತ್ತಾರೆ. ಈ ಸಲ ಮೂವರು ಪಕ್ಕ ಪಕ್ಕ ಕೂತ್ಕೋತಾರೆ, ಆದ್ರೆ ಪೈಪೋಟಿ ಪಟ್ಟಿಲ್ಲ. ಬನ್ನಿ ಸ್ವಾಮಿ ಬನ್ನಿ, ಬೆಲೆ ಬಾಳುವ ಕಾಲಿಫ್ಲವರ್ ಹೂವು ರೇಟು 40 ರೂಪಾಯಿ ಮಾತ್ರನೇ. ಹೌದು ಸ್ವಾಮಿ, ಇಲ್ಲಿ 40 ರೂಪಾಯಿನೇ. ಎಲ್ಲಿ ಕೊಂಡ್ರು ಇದೇ ರೇಟು. ನನ್ನ ಹತ್ರ ತಗೊಂಡ್ರು 40 ರೂಪಾಯಿ, ಅಕ್ಕನ ಹತ್ರ ತಗೊಂಡ್ರು 40 ರೂಪಾಯಿ. ನಮ್ಮ ಸರಕು ಗ್ಯಾರಂಟಿ, ಕಡಿಮೆ ಆಗೋದಿಲ್ಲ. 40 ರೂಪಾಯಿ ಫಿಕ್ಸ್. ಆಗಲೇ ಒಬ್ಬ ಕಸ್ಟಮರ್ ಅಂಜಲಿ ಹತ್ರಕ್ಕೆ ಬಂದು, ಏನಮ್ಮ, ನೆನ್ನೆ 5 ರೂಪಾಯಿಗೆ ಕೊಟ್ಟೆ ಅಲ್ವಾ, ಈಗೇನು ಏಕವಾಗಿ 40 ರೂಪಾಯಿ ಅಂತ ಇದೆಯಾ? ಹೋಗ್ಲಿ, 20 ರೂಪಾಯಿಗಾದ್ರೂ ಕೊಡು. ಅಯ್ಯ, ನೆನ್ನೆ ದಿನ ಬೇರೆ, ಈ ದಿನ ಬೇರೆ. ನೆನ್ನೆ ಅಂತೂ ನಮಗೆ ಬುದ್ಧಿ ಇರ್ಲಿಲ್ಲ, ಈ ದಿನ ಬಂದಿದೆ. ನಮ್ಮ ಕಷ್ಟಕ್ಕೆ ತಕ್ಕ ಫಲ ನಮಗೆ ಬೇಕು. 40 ರೂಪಾಯಿಗೆ 1 ರೂಪಾಯಿ ಕೂಡ ಕಡಿಮೆ ಮಾಡಲ್ಲ. ನಿಮ್ಗೆ ಬೇಕು ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಕಸ್ಟಮರ್ ಪಕ್ಕದಲ್ಲೇ ಇರುವ ಅವನಿ ಹತ್ರಕ್ಕೆ ಹೋಗಿ, ಹೋಗ್ಲಿ ನೀನಾರು ಕೊಡಮ್ಮ 30 ರೂಪಾಯಿಗೆ. ಇಲ್ಲ ರೀ, ನಾವು ಮೂವರು ಒಂದೇ. ಯಾರು ಎಷ್ಟು ಕೇಳಿದ್ರು 40 ರೂಪಾಯಿನೇ. ನಮ್ಮ ಬೆಳೆ ಕ್ವಾಲಿಟಿ ಅಂತದ್ದು. ಮಾರ್ಕೆಟ್ ಅಲ್ಲಿ ಎಲ್ಲಿ ಹೋದ್ರು ಇಷ್ಟು ಒಳ್ಳೆ ಕಾಲಿಫ್ಲವರ್ ಸಿಕ್ಕಲ್ಲ ಎಂದು ಹೇಳಿದ ನಂತರ ಕಸ್ಟಮರ್ ಬೇರೆ ದಾರಿ ಇಲ್ಲದೆ ಆ ಕಾಲಿಫ್ಲವರ್ ಬೆಲೆ ನೋಡಿ ಅವರು ಕೇಳಿದ ದುಡ್ಡಿಗೆ ತಗೊಳ್ಳಕ್ಕೆ ಶುರು ಮಾಡುತ್ತಾರೆ. ಮೂವರು ಸೊಸೆಯರು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತಾ ಕಸ್ಟಮರ್ಸ್ ನ ಕರೆಯುತ್ತಾ ಉತ್ಸಾಹದಿಂದ ಮಾರುತ್ತಾರೆ. ಸಾಯಂಕಾಲಕ್ಕೆ ಬುಟ್ಟೆ ಎಲ್ಲ ಮಾರಾಟವಾಗುತ್ತದೆ. ಈ ಸಲ ಅವರ ಚೀಲದ ತುಂಬಾ ದುಡ್ಡು ಬರುತ್ತದೆ. ಅವನಿ, ಅಂಜಲಿ, ನೋಡಿ ಈ ದಿನ ಎಷ್ಟು ಲಾಭ ಬಂದಿದ್ಯೋ, ನಿನ್ನೆಗಿಂತ 10 ಪಟ್ಟು ಹೆಚ್ಚು. ಹೌದು ಅಕ್ಕ, ಇದಲ್ವಾ ನಿಜವಾದ ವಿಜಯ ಅಂದ್ರೆ? ನಾವು ಗಟ್ಟಿಯಾಗಿ ನಿಂತಿದ್ದೀವಿ, ಆದ್ರಿಂದ ನಮಗೆ ಈ ರೇಟ್ ಬಂದಿದೆ. ನಾವು ಒಗ್ಗಟ್ಟಾಗಿದ್ದರೆ ನಮ್ಮನ್ನು ಯಾರು ಮೋಸ ಮಾಡಲ್ಲ ಅಂತ ಅರ್ಥವಾಯ್ತಕ್ಕ. ಈ ದುಡ್ಡಿನಿಂದ ನಮ್ಮ ಸಾಲವೆಲ್ಲ ತೀರಿ ಹೋಗುತ್ತೆ. ಹಾಗೆ ಮೂವರು ಸೊಸೆಯರು ಸಂತೋಷದಿಂದ ಮನೆಗೆ ಹೋಗುತ್ತಾರೆ. ಅವರ ಮುಖದಲ್ಲಿರುವ ನಗು ನೋಡಿ ಶಾರದಾ ಪ್ರಸಾದರಿಗೆ ವಿಷಯ ಅರ್ಥವಾಗುತ್ತದೆ. ಅನಾಮಿಕಾ, ಈ ದಿನ ಪರಿಸ್ಥಿತಿ ಏನು? ಮತ್ತೆ ಜಗಳವಾಡಿದ್ರಾ? ಇಲ್ಲ ರೀ, ಈ ದಿನ ನಾವು ಜಗಳವಾಡಲಿಲ್ಲ, ಗೆದ್ವಿ. ತಗೊಳ್ಳಿ ದುಡ್ಡು. ಈ ದಿನ ನಾವು ಮೂವರು ಸೇರಿ 5,000 ರೂಪಾಯಿ ಸಂಪಾದಿಸಿದ್ದೀವಿ. 5,000ನಾ? ನಿಜವಾಗಿನ ತಾಯಿ? ಹೌದು ಅತ್ತೆ, ನಾವು ಒಂದೇ ಮಾತಿನಲ್ಲಿ ನಿಂತ್ವಿ. ಜನ ಕೂಡ ನಮ್ಮ ಐಕ್ಯತೆ ನೋಡಿ ಚೌಕಾಸಿ ಮಾಡಲಿಲ್ಲ. ಮಾವಯ್ಯ, ಈ ದುಡ್ಡು ತಗೊಳ್ಳಿ. ಇನ್ನು ಮೇಲಿಂದ ನಮ್ಮ ಮನೆಯಲ್ಲಿ ಬಡತನ ಇರಬಾರ್ದು. ನಾವು ಮೂವರು ಸೇರಿದರೆ ಈ ಕಾಲಿಫ್ಲವರ್ ಬೆಳೆನೇ ಅಲ್ಲ, ಬಂಗಾರದ ಬೆಳೆಯಾದ್ರೂ ಬೆಳೀಬಹುದು. ನಿಮ್ಮ ಒಗ್ಗಟ್ಟೆ ಈ ಮನೆಗೆ ನಿಜವಾದ ಆಸ್ತಿ ಅಮ್ಮ. ನನಗೆ ಬಹಳ ಸಂತೋಷವಾಗಿದೆ. ನೀವು ಮೂವರು ಸೊಸೆಯರು ಜೊತೆಯಾಗಿದ್ದರೆ ನಮ್ಮನೆ ನಂದನವನವಾಗುತ್ತೆ. ಈ ದಿನ ನನ್ನ ಹೊಟ್ಟೆ ತುಂಬ ಹೋಯ್ತು. ಅತ್ತೆ, ಈ ದಿನ ನಾವು ಹಬ್ಬ ಮಾಡ್ಕೋಬೇಕು. ನಾನು ನಮ್ಮ ತೋಟದಿಂದ ಒಳ್ಳೆ ಕಾಲಿಫ್ಲವರ್ ನ ಕಿತ್ತಿದ್ದೀನಿ. ಈ ದಿನ ಎಲ್ಲ ಸೇರಿ ಬಡಿಸ್ಕೊಂಡು ತಿನ್ನೋಣ. ನಾನು ಅಡಿಗೆ ಮಾಡ್ತೀನಿ, ನಾನು ಸಹಾಯ ಮಾಡ್ತೀನಿ. ನಾವು ಮೂವರು ಸೇರಿ ಅಡಿಗೆ ಮಾಡೋಣ. ಇನ್ನು ಆ ದಿನ ರಾತ್ರಿ ಆ ಮನೆಯಲ್ಲಿ ಆನಂದ ಬೆಳಗುತ್ತದೆ. ಮೂವರು ಸೊಸೆಯರು ಸೇರಿ ಅಡಿಗೆ ಮಾಡುತ್ತಾರೆ. ಎಲ್ಲರೂ ಹೊಟ್ಟೆ ತುಂಬ ತಿನ್ನುತ್ತಾರೆ. ಅವರ ಒಗ್ಗಟ್ಟು ಆ ಮನೆಯಲ್ಲಿರುವ ಬಡತನವನ್ನು ದೂರ ಓಡಿಸುತ್ತದೆ. ಆಗಿನಿಂದ ಅವರು ವ್ಯವಸಾಯವನ್ನು ಇನ್ನೂ ವಿಸ್ತರಿಸುತ್ತಾರೆ. ಒಗ್ಗಟ್ಟಾಗಿ ಕೆಲಸ ಮಾಡುತ್ತಾ ಊರಲ್ಲಿ ಎಲ್ಲರಿಗೂ ಆದರ್ಶವಾಗಿ ನಿಲ್ಲುತ್ತಾರೆ. ಒಂದು ಕಾಲದಲ್ಲಿ
ಪೈಪೋಟಿ ಬಿದ್ದು ನಷ್ಟ ಹೋದವರು ಈ ದಿನ ಒಗ್ಗಟ್ಟಾಗಿ ಕೆಲಸ ಮಾಡಿ ಲಾಭದ ದಾರಿ ಹಿಡಿಯುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.